ಕ್ಷಣದ ಅತಿ ದೊಡ್ಡ ಸುದ್ದಿ. ರೇಣುಕಾಸ್ವಾಮಿ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಜೈಲಲ್ಲಿ ಪರಪ್ಪನ ಅಗ್ರಹಾರ ಕೇಂದ್ರ ಕಾರಾಗೃಹದಲ್ಲಿರುವಂತಹ ದರ್ಶನ್ A2 ಆರೋಪಿಯಾಗಿರುವಂತಹ ದರ್ಶನ್ಗೆ ಸಂಬಂಧಪಟ್ಟಂತಹ ಅತಿ ದೊಡ್ಡ ಸುದ್ದಿ. ಕೊಲೆ ಆರೋಪಿ ದರ್ಶನ್ಗೆ ಸಂಬಂಧಪಟ್ಟಂತಹ ಈ ಕ್ಷಣದ ಬಿಗ್ ಎಕ್ಸ್ಕ್ಲೂಸಿವ್ ಸುದ್ದಿ. ಬೆಂಗಳೂರು ಕಾನೂನು ಸೇವಾ ಪ್ರಾಧಿಕಾರ ವರದಿ, ಅದರಲ್ಲಿ ಏನಿದೆ ಗೊತ್ತಾ? ಸೇವಾ ಪ್ರಾಧಿಕಾರ ವರದಿ ಮಾಹಿತಿ ರಿಪಬ್ಲಿಕ್ ಕನ್ನಡದ ಬಳಿ ಇದೆ. ಕೊಲೆ ಆರೋಪಿ ದರ್ಶನ್ಗೆ ಸಂಬಂಧಪಟ್ಟಂತಹ ಅತಿ ದೊಡ್ಡ ಸುದ್ದಿ ಇದು. ಬೆಂಗಳೂರು ಕಾನೂನು ಸೇವಾ ಪ್ರಾಧಿಕಾರ ವರದಿಯನ್ನ ಸಬ್ಮಿಟ್ ಮಾಡಿದೆ. ಆ ವರದಿಯಲ್ಲಿ ಏನಿದೆ ಗೊತ್ತಾ? ರಿಪಬ್ಲಿಕ್ ಕನ್ನಡದಲ್ಲಿದೆ. ಕಾನೂನು ಸೇವಾ ಪ್ರಾಧಿಕಾರ ವರದಿಯ ಮಾಹಿತಿ ಇದೆ. ಇದು ಈ ಕ್ಷಣದ ಅತಿ ದೊಡ್ಡ ಸುದ್ದಿ. ಪರಪ್ಪನ ಅಗ್ರಹಾರ ಕೇಂದ್ರ ಕಾರಾಗೃಹದಲ್ಲಿದ್ದಂತಹ ದರ್ಶನ್ ನ್ಯಾಯಾಧೀಶರ ಮುಂದೆ ವಿಷ ಕೊಟ್ಬಿಡಿ ಅಂತ ಹೇಳಿ ಮನವಿಯನ್ನ ಮಾಡಿಕೊಂಡಿದ್ರು. ನನಗೆ ಇಲ್ಲಿ ಇರೋದಕ್ಕಾಗ್ತಾ ಇಲ್ಲ ಅಂತೇಳಿ, ತನಗೆ ಕೆಲವೊಂದಷ್ಟು ಸೌಲಭ್ಯಗಳು ಬೇಕು ಅಂತೇಳಿ ಮನವಿಯನ್ನ ಕೂಡ ಮಾಡಿಕೊಂಡಿದ್ರು. ಹಾಗಾಗಿ ವರದಿ ನೀಡಿ ಅಂತೇಳಿ ಸೂಚನೆ ಕೂಡ ಕೊಟ್ಟಿತ್ತು. ಈಗ ಕಾನೂನು ಸೇವಾ ಪ್ರಾಧಿಕಾರ ವರದಿಯನ್ನ ಕೊಟ್ಟಿದ್ದು, ಆ ವರದಿಯ ಮಾಹಿತಿ ರಿಪಬ್ಲಿಕ್ ಕನ್ನಡಕ್ಕೆ ಲಭ್ಯ ಆಗಿದೆ. ಪರಪ್ಪನ ಅಗ್ರಹಾರ ಕೇಂದ್ರ ಕಾರಾಗೃಹದಲ್ಲಿ ಒಂದಷ್ಟು ಬ್ಯಾರೆಕ್ಗಳಿವೆ. ದರ್ಶನ್ ಇರುವಂತಹ ಬ್ಯಾರೆಕ್ನಲ್ಲಿ ಏನಿದೆ? ಈಗ ವರದಿಯಲ್ಲಿ ಏನಿದೆ? ಆ ವರದಿ ಏನ್ ಕೊಟ್ಟಿದೆ? ದರ್ಶನ್ ಬ್ಯಾರೆಕ್ನಲ್ಲಿ ಒಂದು ಇಂಡಿಯನ್ ಹಾಗೂ 2 ವೆಸ್ಟರ್ನ್ ಟಾಯ್ಲೆಟ್ ಇದೆಯಂತೆ. 10 ಕೈದಿಗಳು ಇರುವ ಬ್ಯಾರೆಕ್ನಲ್ಲಿ ಕೊಲೆ ಆರೋಪಿ ದರ್ಶನ್ ಕೂಡ ಇದ್ದಾರೆ. ವಿಚಾರಣಾ ದಿನ ಕೈದಿಗೆ ಹಾಸಿಗೆ ದಿಂಬು ಕೂರೋದಕ್ಕೆ ಸಾಧ್ಯವಿಲ್ಲ. ನಿಯಮದಂತೆ ದರ್ಶನ್ಗೆ ಟಿವಿಯನ್ನ ಕೂಡ ನೀಡಲು ಸಾಧ್ಯವಿಲ್ಲ ಅಂತ ಹೇಳಿ ವರದಿಯಲ್ಲಿ ಉಲ್ಲೇಖ ಆಗಿದೆ. ಇದು ರಿಪಬ್ಲಿಕ್ ಕನ್ನಡದ ಈ ಕ್ಷಣದ ಅತಿ ದೊಡ್ಡ ಸುದ್ದಿ. ಒಂದಷ್ಟು ವಿಚಾರಗಳನ್ನ ಅದರಲ್ಲಿ ಮೆನ್ಷನ್ ಮಾಡಲಾಗಿದೆ. ಮತ್ತಷ್ಟು ಮಾಹಿತಿಯನ್ನು ಕೊಡೋದಕ್ಕೆ ನಮ್ಮ ಪ್ರತಿನಿಧಿ ಧ್ರುವರಾಜ್ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಧ್ರುವರಾಜ್, ಈಗ ಪ್ರಾಧಿಕಾರ ಕೊಟ್ಟಿರುವಂತಹ ವರದಿಯಲ್ಲಿ ಏನಿದೆ? ನಾಗೇಂದ್ರ, ಮುಖ್ಯವಾಗಿ ಕಾನೂನು ಸೇವೆಗಳ ಪ್ರಾಧಿಕಾರವನ್ನ ಅಂದ್ರೆ ಜೈಲಿಗೆ ನ್ಯಾಯಾಧೀಶರೇ ಬಂದು ಪರಿಶೀಲನೆಯನ್ನ ನಡೆಸಬೇಕು ಅಂತ ಹೇಳಿ ದರ್ಶನ್ ಪರ ವಕೀಲರು ಏನು ಕೋರ್ಟ್ನ ಎದುರು ಮನವಿಯನ್ನ ಮಾಡಿಕೊಂಡಿದ್ರು. ಅದರಂತೆ ಇವತ್ತು 18ನೇ ತಾರೀಕಿನ ಒಳಗೆ ಒಂದು ಸಮಗ್ರವಾದ ವರದಿಯನ್ನ ನೀಡಬೇಕು. ಜೈಲಿನಲ್ಲಿ ಸೌಲಭ್ಯಗಳನ್ನ ನೀಡಲಾಗ್ತಾ ಇದೆಯಾ, ಕುಲಂಕುಷವಾಗಿ ಪರಿಶೀಲನೆಯನ್ನ ನಡೆಸಿ ನೀವು ಒಂದು ವರದಿಯನ್ನ ನೀಡಬೇಕು ಅಂತ ಹೇಳಿ ನ್ಯಾಯಾಧೀಶರು ಸೂಚನೆಯನ್ನ ನೀಡಿದಂತ ಬೆನ್ನಲ್ಲೇ ಕಾನೂನು ಸೇವೆಗಳ ಪ್ರಾಧಿಕಾರದ ಸದಸ್ಯ ಕಾರ್ಯದರ್ಶಿ ಏನಿದ್ದಾರೆ ಅವರ ತಂಡ ಜೈಲಿಗೆ ಭೇಟಿಯನ್ನ ನೀಡಿತು. ಜೈಲಿನಲ್ಲಿ ದರ್ಶನ್ ಇರುವಂತಹ ಬ್ಯಾರಕ್ ಅನ್ನ ಪರಿಶೀಲನೆಯನ್ನ ಮಾಡಿತು. ಆ ಸಂದರ್ಭದಲ್ಲಿ ಆ ವರದಿಯನ್ನ ಇವತ್ತು ಸಲ್ಲಿಕೆಯನ್ನ ಮಾಡಿದ್ದಾರೆ. ಮುಚ್ಚಿದ ಲಕೋಟೆಯಲ್ಲಿ ನೀಡಿದಂತಹ ವರದಿಯಲ್ಲಿ ಹಲವು ವಿಚಾರಗಳನ್ನ ಪ್ರಸ್ತಾಪ ಮಾಡಲಾಗಿದೆ. ಇದರಲ್ಲಿ ಮುಖ್ಯವಾಗಿ ಈ ದರ್ಶನ್ ಇರುವಂತಹ ಬ್ಯಾರಕ್ ಯಾವ ರೀತಿ ಇದೆ, 10 ಏನು ಕೈದಿಗಳಿದ್ದಾರೆ ನೋಡಿ, 10 ಕೈದಿಗಳು ಇರುವಂತಹ ಒಂದು ಬ್ಯಾರಕ್ ಇದೆ. ಅದರಲ್ಲಿ ವಿಚಾರಣಾ ದಿನ ಕೈದಿಗಳು ಇರುವಂತಹ ಬ್ಯಾರಕ್. ವಿಚಾರಣಾ ದಿನ ಕೈದಿಗಳಿಗೆ ಹಾಸಿಗೆ ದಿಂಬಿನ ಹೆಚ್ಚುವರಿ ಸೌಲಭ್ಯವನ್ನ ಕೊಡಲಿಕ್ಕೆ ಸಾಧ್ಯವಿಲ್ಲ ಅಂತ ಹೇಳಿ ಕಾನೂನು ಸೇವೆಗಳ ಪ್ರಾಧಿಕಾರ ತನ್ನ ವರದಿಯಲ್ಲಿ ಸೂಚನೆಯನ್ನ ನೀಡಿದೆ. ಹೀಗಾಗಿ ದರ್ಶನ್ಗೆ ಇವತ್ತು ಹಾಸಿಗೆ ದಿಂಬು ವಿಚಾರವಾಗಿ ತೀರ್ಪನ್ನ ಕೂಡ ಆದೇಶವನ್ನ ಕಾಯ್ದಿರಿಸಲಾಗಿದೆ. ಅದಾದ ನಂತರ ಇನ್ನೊಂದು ವಿಚಾರವನ್ನ ಕೂಡ ಅಲ್ಲಿ ಮೆನ್ಷನ್ ಮಾಡಲಾಗಿದೆ. ದರ್ಶನ್ ಟಿವಿ ನೋಡ್ಲಿಕ್ಕೆ ಕೂಡ ಅವಕಾಶವನ್ನ ಕೊಡ್ಲಿಕ್ಕೆ ಸಾಧ್ಯವಿಲ್ಲ ಅನ್ನುವಂತಹ ಒಂದು ಅಂಶವನ್ನ ಕೂಡ ಅಲ್ಲಿ ಉಲ್ಲೇಖ ಮಾಡಲಾಗಿದೆ. ಇನ್ನು ದರ್ಶನ್ ಇರುವಂತಹ ಬ್ಯಾರಕ್ ನಲ್ಲಿ ಇಂಡಿಯನ್ ಹಾಗೆ ವೆಸ್ಟರ್ನ್ ಟಾಯ್ಲೆಟ್ ಸೌಲಭ್ಯವನ್ನ ಕೂಡ ಅಲ್ಲಿ ನೀಡಲಾಗಿದೆ ಅನ್ನುವಂಥದ್ದು ಸದ್ಯ ಗೊತ್ತಾಗ್ತಾ ಇರುವಂತದ್ದು. ದರ್ಶನ್ ಇರುವಂತಹ ಸೆಲ್ ಬ್ಯಾರಕ್ ಏನಿದೆ ಅದು ಹಿಂದೆ ಕ್ವಾರಂಟೈನ್ ಬ್ಯಾರಕ್ ಆಗಿತ್ತು. ಕ್ವಾರಂಟೈನ್ ಸೆಲ್ ನಲ್ಲಿ ಇರಿಸಿದ್ದೀರಾ ಅಂತ ಹೇಳಿ ದರ್ಶನ್ ಪರ ವಕೀಲರು ತಮ್ಮ ವಾದವನ್ನ ಮಂಡಿಸಿದ್ರು. ಜೈಲಾಧಿಕಾರಿಗಳ ವಿರುದ್ಧ ಕ್ವಾರಂಟೈನ್ ಸೆಲ್ ನಲ್ಲಿ ಒಬ್ಬ ವಿಚಾರಣಾಧೀನ ಕೈದಿಯನ್ನ ನೀವು ತಿಂಗಳಗಟ್ಟಲೆ ಹೇಗೆ ಬಿಟ್ಕೊಳ್ತೀರಾ ಎನ್ನುವಂತ ಒಂದು ಆರೋಪವನ್ನ ಮಾಡಿದ್ರು. ಜೈಲಿನಲ್ಲಿ ಅಮಾನವೀಯವಾಗಿ ನಡೆಸಿಕೊಳ್ಳಲಾಗ್ತಾ ಇದೆ ಎನ್ನುವಂತ ಆರೋಪವನ್ನ ಮಾಡಿದ್ರು. ಅದಕ್ಕೆ ಸಂಬಂಧಪಟ್ಟ ಹಾಗೆ ಕಾನೂನು ಸೇವೆಗಳ ಪ್ರಾಧಿಕಾರದ ಸದಸ್ಯ ಕಾರ್ಯದರ್ಶಿ ತಮ್ಮ ಹೋಗಿ ಭೇಟಿ ನೀಡಿ ಅಲ್ಲಿ ಪರಿಶೀಲನೆಯನ್ನ ಧ್ರುವ ಹಾಗೆ ಸಂಪರ್ಕದಲ್ಲಿರಿ. ಮತ್ತೊಂದು ಕ್ಷಣದ ಅತಿ ದೊಡ್ಡ ಸುದ್ದಿ. ರೇಣುಕಾಸ್ವಾಮಿ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಜೈಲಲ್ಲಿ ಪರಪ್ಪನ ಅಗ್ರಹಾರ ಕೇಂದ್ರ ಕಾರಾಗೃಹದಲ್ಲಿರುವಂತಹ ದರ್ಶನ್
A2 ಆರೋಪಿ ಆಗಿರುವಂತಹ ದರ್ಶನ್ಗೆ ಸಂಬಂಧಪಟ್ಟಂತಹ ಅತಿ ದೊಡ್ಡ ಸುದ್ದಿ. ಕೊಲೆ ಆರೋಪಿ ದರ್ಶನ್ಗೆ ಸಂಬಂಧಪಟ್ಟಂತಹ ಈ ಕ್ಷಣದ ಬಿಗ್ ಎಕ್ಸ್ಕ್ಲೂಸಿವ್ ಸುದ್ದಿ. ಬೆಂಗಳೂರು ಕಾನೂನು ಸೇವಾ ಪ್ರಾಧಿಕಾರ ವರದಿ. ಅದರಲ್ಲಿ ಏನಿದೆ ಗೊತ್ತಾ? ಸೇವಾ ಪ್ರಾಧಿಕಾರ ವರದಿ ಮಾಹಿತಿ ರಿಪಬ್ಲಿಕ್ ಕನ್ನಡದ ಬಳಿ ಇದೆ. ಕೊಲೆ ಆರೋಪಿ ದರ್ಶನ್ಗೆ ಸಂಬಂಧಪಟ್ಟಂತಹ ಅತಿ ದೊಡ್ಡ ಸುದ್ದಿ ಇದು. ಬೆಂಗಳೂರು ಕಾನೂನು ಸೇವಾ ಪ್ರಾಧಿಕಾರ ವರದಿಯನ್ನ ಸಬ್ಮಿಟ್ ಮಾಡಿದೆ. ಆ ವರದಿಯಲ್ಲಿ ಏನಿದೆ ಗೊತ್ತಾ? ರಿಪಬ್ಲಿಕ್ ಕನ್ನಡದಲ್ಲಿದೆ. ಕಾನೂನು ಸೇವಾ ಪ್ರಾಧಿಕಾರ ವರದಿಯ ಮಾಹಿತಿ ಇದೆ. ಇದು ಈ ಕ್ಷಣದ ಅತಿ ದೊಡ್ಡ ಸುದ್ದಿ. ಪರಪ್ಪನಗ್ರಹಾರ ಕೇಂದ್ರ ಕಾರಾಗೃಹದಲ್ಲಿದ್ದಂತಹ ದರ್ಶನ್ ನ್ಯಾಯಾಧೀಶರ ಮುಂದೆ ವಿಷ ಕೊಟ್ಬಿಡಿ ಅಂತ ಹೇಳಿ ಮನವಿಯನ್ನ ಮಾಡಿಕೊಂಡಿದ್ರು. ನನಗೆ ಇಲ್ಲಿ ಇರೋದಕ್ಕಾಗ್ತಾ ಇಲ್ಲ ಅಂತೇಳಿ, ತನಗೆ ಕೆಲವೊಂದಷ್ಟು ಸೌಲಭ್ಯಗಳು ಬೇಕು ಅಂತೇಳಿ ಮನವಿಯನ್ನ ಕೂಡ ಮಾಡಿಕೊಂಡಿದ್ರು. ಹಾಗಾಗಿ ವರದಿ ನೀಡಿ ಅಂತೇಳಿ ಸೂಚನೆ ಕೂಡ ಕೊಟ್ಟಿತ್ತು. ಈಗ ಕಾನೂನು ಸೇವಾ ಪ್ರಾಧಿಕಾರ ವರದಿಯನ್ನ ಕೊಟ್ಟಿದ್ದು. ಆ ವರದಿಯ ಮಾಹಿತಿ ರಿಪಬ್ಲಿಕ್ ಕನ್ನಡಕ್ಕೆ ಲಭ್ಯ ಆಗಿದೆ. ಪರಪ್ಪನ ಅಗ್ರಹಾರ ಕೇಂದ್ರ ಕಾರಾಗೃಹದಲ್ಲಿ ಒಂದಷ್ಟು ಬ್ಯಾರೆಕ್ಗಳಿವೆ. ದರ್ಶನ್ ಇರುವಂತಹ ಬ್ಯಾರೆಕ್ನಲ್ಲಿ ಏನಿದೆ? ಈಗ ವರದಿಯಲ್ಲಿ ಏನಿದೆ? ಆ ವರದಿ ಏನ್ ಕೊಟ್ಟಿದೆ? ದರ್ಶನ್ ಬ್ಯಾರೆಕ್ನಲ್ಲಿ ಒಂದು ಇಂಡಿಯನ್ ಹಾಗೂ 2 ವೆಸ್ಟರ್ನ್ ಟಾಯ್ಲೆಟ್ ಇದೆಯಂತೆ. 10 ಕೈದಿಗಳು ಇರುವ ಬ್ಯಾರೆಕ್ನಲ್ಲಿ ಕೊಲೆ ಆರೋಪಿ ದರ್ಶನ್ ಕೂಡ ಇದ್ದಾರೆ. ವಿಚಾರಣಾ ದಿನ ಕೈದಿಗೆ ಹಾಸಿಗೆ ದಿಂಬು ಕೊಡೋದಕ್ಕೆ ಸಾಧ್ಯವಿಲ್ಲ. ನಿಯಮದಂತೆ ದರ್ಶನ್ಗೆ ಟಿವಿಯನ್ನ ಕೂಡ ನೀಡಲು ಸಾಧ್ಯವಿಲ್ಲ ಅಂತ ಹೇಳಿ ವರದಿಯಲ್ಲಿ ಉಲ್ಲೇಖ ಆಗಿದೆ. ಇದು ರಿಪಬ್ಲಿಕ್ ಕನ್ನಡದ ಈ ಕ್ಷಣದ ಅತಿ ದೊಡ್ಡ ಸುದ್ದಿ. ಒಂದಷ್ಟು ವಿಚಾರಗಳನ್ನ ಅದರಲ್ಲಿ ಮೆನ್ಷನ್ ಮಾಡಲಾಗಿದೆ. ಮತ್ತಷ್ಟು ಮಾಹಿತಿಯನ್ನು ಕೊಡೋದಕ್ಕೆ ನಮ್ಮ ಪ್ರತಿನಿಧಿ ಧ್ರುವರಾಜ್ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಧ್ರುವರಾಜ್, ಈಗ ಪ್ರಾಧಿಕಾರ ಕೊಟ್ಟಿರುವಂತಹ ವರದಿಯಲ್ಲಿ ಏನಿದೆ? ನಾಗೇಂದ್ರ, ಮುಖ್ಯವಾಗಿ ಕಾನೂನು ಸೇವೆಗಳ ಪ್ರಾಧಿಕಾರವನ್ನ ಅಂದ್ರೆ ಜೈಲಿಗೆ ನ್ಯಾಯಾಧೀಶರೇ ಬಂದು ಪರಿಶೀಲನೆಯನ್ನ ನಡೆಸಬೇಕು ಅಂತ ಹೇಳಿ ದರ್ಶನ್ ಪರ ವಕೀಲರು ಏನು ಕೋರ್ಟ್ನ ಎದುರು ಮನವಿಯನ್ನ ಮಾಡಿಕೊಂಡಿದ್ರು. ಅದರಂತೆ ಇವತ್ತು 18ನೇ ತಾರೀಕಿನ ಒಳಗೆ ಒಂದು ಸಮಗ್ರವಾದ ವರದಿಯನ್ನ ನೀಡಬೇಕು. ಜೈಲಿನಲ್ಲಿ ಸೌಲಭ್ಯಗಳನ್ನ ನೀಡಲಾಗ್ತಾ ಇದೆಯಾ, ಕುಲಂಕುಷವಾಗಿ ಪರಿಶೀಲನೆಯನ್ನ ನಡೆಸಿ ನೀವು ಒಂದು ವರದಿಯನ್ನ ನೀಡಬೇಕು ಅಂತ ಹೇಳಿ ನ್ಯಾಯಾಧೀಶರು ಸೂಚನೆಯನ್ನ ನೀಡಿದಂತ ಬೆನ್ನಲ್ಲೇ ಕಾನೂನು ಸೇವೆಗಳ ಪ್ರಾಧಿಕಾರದ ಸದಸ್ಯ ಕಾರ್ಯದರ್ಶಿ ಏನಿದ್ದಾರೆ ಅವರ ತಂಡ ಜೈಲಿಗೆ ಭೇಟಿಯನ್ನ ನೀಡಿತು. ಜೈಲಿನಲ್ಲಿ ದರ್ಶನ್ ಇರುವಂತಹ ಬ್ಯಾರಕ್ ಅನ್ನ ಪರಿಶೀಲನೆಯನ್ನ ಮಾಡಿತು. ಆ ಸಂದರ್ಭದಲ್ಲಿ ಆ ವರದಿಯನ್ನ ಇವತ್ತು ಸಲ್ಲಿಕೆಯನ್ನ ಮಾಡಿದ್ದಾರೆ. ಮುಚ್ಚಿದ ಲಕೋಟೆಯಲ್ಲಿ ನೀಡಿದಂತಹ ವರದಿಯಲ್ಲಿ ಹಲವು ವಿಚಾರಗಳನ್ನ ಪ್ರಸ್ತಾಪ ಮಾಡಲಾಗಿದೆ. ಇದರಲ್ಲಿ ಮುಖ್ಯವಾಗಿ ಈ ದರ್ಶನ್ ಇರುವಂತಹ ಬ್ಯಾರಕ್ ಯಾವ ರೀತಿ ಇದೆ, 10 ಕೈದಿಗಳಿದ್ದಾರೆ ನೋಡಿ, 10 ಕೈದಿಗಳು ಇರುವಂತಹ ಒಂದು ಬ್ಯಾರಕ್ ಇದೆ. ಅದರಲ್ಲಿ ವಿಚಾರಣೆ ದಿನ ಕೈದಿಗಳು ಇರುವಂತಹ ಬ್ಯಾರಕ್. ವಿಚಾರಣೆ ದಿನ ಕೈದಿಗಳಿಗೆ ಹಾಸಿಗೆ ದಿಂಬಿನ ಹೆಚ್ಚುವರಿ ಸೌಲಭ್ಯವನ್ನ ಕೊಡಲಿಕ್ಕೆ ಸಾಧ್ಯವಿಲ್ಲ ಅಂತ ಹೇಳಿ ಕಾನೂನು ಸೇವೆಗಳ ಪ್ರಾಧಿಕಾರ ತನ್ನ ವರದಿಯಲ್ಲಿ ಸೂಚನೆಯನ್ನ ನೀಡಿದೆ. ಹೀಗಾಗಿ ದರ್ಶನ್ಗೆ ಇವತ್ತು ಹಾಸಿಗೆ ದಿಂಬು ವಿಚಾರವಾಗಿ ತೀರ್ಪನ್ನ ಕೂಡ ಆದೇಶವನ್ನ ಕಾಯ್ದಿರಿಸಲಾಗಿದೆ. ಅದಾದ ನಂತರ ಇನ್ನೊಂದು ವಿಚಾರವನ್ನ ಕೂಡ ಅಲ್ಲಿ ಮೆನ್ಷನ್ ಮಾಡಲಾಗಿದೆ. ದರ್ಶನ್ ಟಿವಿ ನೋಡ್ಲಿಕ್ಕೆ ಕೂಡ ಅವಕಾಶವನ್ನ ಕೊಡ್ಲಿಕ್ಕೆ ಸಾಧ್ಯವಿಲ್ಲ ಅನ್ನುವಂತಹ ಒಂದು ಅಂಶವನ್ನ ಕೂಡ ಅಲ್ಲಿ ಉಲ್ಲೇಖ ಮಾಡಲಾಗಿದೆ. ಇನ್ನು ದರ್ಶನ್ ಇರುವಂತಹ ಬ್ಯಾರಕ್ ನಲ್ಲಿ ಇಂಡಿಯನ್ ಹಾಗೆ ವೆಸ್ಟರ್ನ್ ಟಾಯ್ಲೆಟ್ ಸೌಲಭ್ಯವನ್ನ ಕೂಡ ಅಲ್ಲಿ ನೀಡಲಾಗಿದೆ ಅನ್ನುವಂಥದ್ದು ಸದ್ಯ ಗೊತ್ತಾಗ್ತಾ ಇರುವಂತದ್ದು. ದರ್ಶನ್ ಇರುವಂತಹ ಸೆಲ್ ಇದೆ, ಬ್ಯಾರಕ್ ಏನಿದೆ ಅದು ಹಿಂದೆ ಕ್ವಾರಂಟೈನ್ ಬ್ಯಾರಕ್ ಆಗಿತ್ತು. ಕ್ವಾರಂಟೈನ್ ಸೆಲ್ ನಲ್ಲಿ ಇರಿಸಿದ್ದೀರಾ ಅಂತ ಹೇಳಿ ದರ್ಶನ್ ಪರ ವಕೀಲರು ತಮ್ಮ ವಾದವನ್ನ ಮಂಡಿಸಿದ್ರು. ಜೈಲಾಧಿಕಾರಿಗಳ ವಿರುದ್ಧ ಕ್ವಾರಂಟೈನ್ ಸೆಲ್ ನಲ್ಲಿ ಒಬ್ಬ ವಿಚಾರಣಾಧೀನ ಕೈದಿಯನ್ನ ನೀವು ತಿಂಗಳಗಟ್ಟಲೆ ಹೇಗೆ ಬಿಟ್ಕೊಳ್ತೀರಾ ಎನ್ನುವಂತ ಒಂದು ಆರೋಪವನ್ನ ಮಾಡಿದ್ರು. ಜೈಲಿನಲ್ಲಿ ಅಮಾನವೀಯವಾಗಿ ನಡೆಸಿಕೊಳ್ಳಲಾಗ್ತಾ ಇದೆ ಅನ್ನುವಂತ ಆರೋಪವನ್ನ ಮಾಡಿದ್ರು. ಅದಕ್ಕೆ ಸಂಬಂಧಪಟ್ಟ ಹಾಗೆ ಕಾನೂನು ಸೇವೆಗಳ ಪ್ರಾಧಿಕಾರದ ಸದಸ್ಯ ಕಾರ್ಯದರ್ಶಿ ತಮ್ಮ ಹೋಗಿ ಭೇಟಿ ನೀಡಿ ಅಲ್ಲಿ ಪರಿಶೀಲನೆಯನ್ನ ಧ್ರುವ ಹಾಗೆ ಸಂಪರ್ಕದಲ್ಲಿರಿ. ಮತ್ತೊಂದು